ಈಗ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದ್ ಕಡೆ ಈಗ ಜಾರಕಿಹೊಳಿ ಅವ್ರ ಬಗ್ಗೆ ಪರ ಬ್ಯಾಟಿಂಗ್ ಬೀಸಿರೋದು ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಹುನ್ನಾರ ಏನಿದೆ ಸರ್ ಅದ್ರ ಹಿಂದೆ? ನನಗೆ ಹುನ್ನಾರನೂ ಗೊತ್ತಿಲ್ಲ, ದೇಶದ ಚರ್ಚೆ ಆಗೋದು ಗೊತ್ತಿಲ್ಲ. ಅದು ಆ ಮುಗಿದೋದ ಕತೆ ಈಗ. ಸ್ವಪಕ್ಷದಲ್ಲೇ ಒಂದಷ್ಟು ಆಕ್ಷೇಪಗಳು ನೋಡಿ ಎಷ್ಟು ಚೆನ್ನಾಗಿ ಇಬ್ರು ಮಾತಾಡ್ತಿದ್ದೀವಿ. ಅಲ್ಲಲ್ಲ, ಯತೀಂದ್ರ ಅವರ ಹೇಳಿಕೆಗೆ ಒಂದಷ್ಟು ಆಕ್ಷೇಪಗಳಿರ್ತವೆ. ಯಾವ ಆಕ್ಷೇಪನೂ ಏನೂ ಇಲ್ಲ. ಮುಖ್ಯಮಂತ್ರಿಗಳು ಹೇಳಿದಾರಲ್ವಾ, ನೋಡಿದ್ರೆ ಅವ್ರು ಹೇಳಿಕೆ ಅಲ್ಲ, ಏನಾದ್ರು ನೋಟಿಸ್ ಏನಾದ್ರು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆಗ್ರಹ ಒಂದಷ್ಟು ಜನ ಆಗ್ರಹಿಸ್ತಾ ಇದ್ದಾರೆ. ನಮಗೇನು ಅದೇನು ಗೊತ್ತಿಲ್ಲ, ಯಾವ ಸಂಗತಿ ಗೊತ್ತಿಲ್ಲ ನಮಗೆ. ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಸರ್? ಅದೆಲ್ಲ ಮುಖ್ಯಮಂತ್ರಿ ಮತ್ತು ಹೈಕಮಾಂಡಿಗೆ ಬಿಟ್ಟಿದ್ದಲ್ಲ, ನನಗೂ ಮುನಿಯಪ್ಪರಿಗೂ ಗೊತ್ತಾ? ಅಲ್ಲ, ಕೆಲ ಸೀನಿಯರ್ ಶಾಸಕರುಗಳು ನಾವು ಸಚಿವರಾಗಬೇಕು ಅನ್ನೋ ಆಸೆ ವ್ಯಕ್ತಪಡಿಸ್ತಾರೆ. ಆಸೆ ಇದೆಲ್ಲ, ಮಂತ್ರಿ ಆಗಬಾರ್ದು ಅಂತ ಯಾರು ಬೇಡ ಅಂತಾರೆ? ಎಲ್ಲ MLAಗಳಿಗೂ ನಾನು ಮಂತ್ರಿಯಾಗಿ ಕೆಲಸ ಮಾಡಬೇಕು. ಫೈನಲಿ ಹೈಕಮಾಂಡ್ ಅಂಡ್ ಚೀಫ್ ಮಿನಿಸ್ಟರ್ ಡಿಸೈಡ್. ಹಿರಿಯ ಸಚಿವರಾದಂಥ ಸನ್ಮಾನ್ಯ ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದಲ್ಲಿ ವಿವಿಧ ಇಲಾಖೆ ಮಂತ್ರಿಗಳಾಗಿ ಹೆಚ್ಚು ಅನುಭವವನ್ನು ಹೊಂದಿದ್ದಾರೆ. ಅವರು ಅತ್ಯಂತ ಪ್ರಮುಖವಾದಂಥ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆಯ ಜವಾಬ್ದಾರಿಯನ್ನು ವಹಿಸ್ಕೊಂಡ ಮೇಲೆ ಎಲ್ಲ ಬಡ ಕುಟುಂಬಗಳನ್ನು ಗುರುತಿಸಿ ಅವರು ನಮ್ಮ BPL ಕಾರ್ಡ್ಗಳನ್ನು ಅಥವಾ APL ತೆಗೆದುಬಿಟ್ಟಿದೆ, AAP ಮತ್ತು ಅಂತ್ಯೋದಯ ಅಂದರೆ ಕೊನೆಗಾಣಿಸೋದು ಬಡತನನ. ಸೊ ಅವ್ರಿಗೆಲ್ಲ ಸಮರ್ಪಕವಾಗಿ ಆಹಾರ ಪದಾರ್ಥಗಳ ವಿತರಣೆ ಮಾಡೋದ್ರ ಜೊತೆಗೆ ಸ್ಟ್ರೀಮ್ ಲೈನ್ ಮಾಡಿದ್ದಾರೆ. 10 kg ಅಕ್ಕಿ ಕೊಡ್ತಾ ಇದ್ವಿ. 10 kg ಅಕ್ಕಿನಲ್ಲಿ ಕೆಲವರು ಸಾಕಾಗಿ ಅದು ಬೇರೆ ಕಡೆ ಮಾರಾಟ ಆಗುತ್ತೆ ಅಂತ ದೂರುಗಳು ಬಂದು, ಅದಕ್ಕೆ ಈ ಜನ ನಾವು ಏನು ಕೊಡ್ತಾ ಇದ್ವಿ ಆಹಾರ ಭದ್ರತೆ ಇದೆಯಲ್ಲ, ಅದು ಬದುಕೋದು ನಮ್ಮ ಹಕ್ಕು. ಕಾನ್ಸ್ಟಿಟ್ಯೂಷನಲಿ ಲಿವಿಂಗ್ ಈಸ್ ಅವರ್ ರೈಟ್. ಸೊ ಆ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೇ ಈ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿರೋದು. ಮುಖ್ಯಮಂತ್ರಿಗಳು ಸಂವಿಧಾನಬದ್ಧವಾಗಿರ್ತಕ್ಕಂಥ ರೈಟ್ ಟು ಲೀವ್ ಆ ಉದ್ದೇಶದಿಂದ ಆಹಾರ ಭದ್ರತಾ ಕಾಯ್ದೆಯನ್ನು ತಂದಿದ್ದಾರೆ. ಅದನ್ನು ಮಾಡುವಾಗ ಬರೀ ಅಕ್ಕಿ ಕೊಟ್ಬಿಟ್ರೆ ಸಾಕಾಗಲ್ಲ ಅಂತೇಳಿ ಮುನಿಯಪ್ಪ ಅವರು ತಮ್ಮ ಅನುಭವವನ್ನು ಬಳಸಿ ಹಿಂದೆ ಏನೋ ಕೊಡ್ತಾಯಿದ್ರು, ಇಲ್ಲಿ ಬೇಳೆ, ಎಣ್ಣೆ, ಈ ಥರ ಸಾಮಗ್ರಿಗಳನ್ನು ಇದೆಲ್ಲ ಕೊಡ್ತಾಯಿದ್ರು. ಅದಕ್ಕೆ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಕಳೆದ ಕ್ಯಾಬಿನೆಟಲ್ಲಿ ಅದನ್ನು ಸಬ್ಜೆಕ್ಟ್ ತಂದು ಸ್ವತಃ ಅವರು ವಿವರಿಸಿ ಇಡೀ ಕ್ಯಾಬಿನೆಟ್ ಅದಕ್ಕೆ ಬೆಂಬಲವಾಗಿ ಜನಪರವಾಗಿದೆ, ಬಡವರ ಪರವಾಗಿದೆ, ಎಲ್ಲ ಮಾಡಿದ್ವಿ. ಅವರು ಏನು ತರ್ತಾರೆ ಅವರು ಸಾಮಾನ್ಯವಾಗಿ ಜನಪರ ಇರ್ತಾರೆ, ಬಡವರ ಪರ ಇರ್ತಾರೆ. ಹೀಗಾಗಿ ಅದನ್ನು ಮಾಡಿದ್ದೇವೆ, ತುಂಬ ಒಳ್ಳೆಯದು. ಮತ್ತು ಈ ಎಕ್ಸಿಬಿಷನ್ ಏನು ಆಹಾರ ಮೇಳ ಇದ್ರದ್ದು ತಂದಿದ್ದೀವಿ, ಅಲ್ಲಿ ಸುಮಾರು ಮಾಹಿತಿಗಳಿದ್ದಾವೆ. ಜನ ಅದನ್ನು ನೋಡಬೇಕು, ಯಾವ ಥರ ಆಹಾರ ತಗೋಬೇಕು, ನಮಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂಸ್ ಏನಿರಬೇಕು, ಇದನ್ನೆಲ್ಲ ಆಹಾರ ವೇಸ್ಟ್ ಮಾಡೋದು ಒಂದು ರಾಷ್ಟ್ರೀಯ ದ್ರೋಹ ಮಾಡ್ದಂಗೆ, ಇಲ್ಲದಿದ್ದವ್ರಿಗೆ ಊಟ ಸಿಗುತ್ತೆ ಅನ್ನೋ ಅನೇಕ ಸಂದೇಶಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೋಡಿ ಮಾಹಿತಿ ಸಂಗ್ರಹ ಮಾಡಿ ಅದರ ಪ್ರಕಾರ ಆಹಾರನ ಸಮರ್ಪಕವಾಗಿ ಬಳಕೊಳ್ಳೋದು ಹೇಗಿತ್ತ ಜನ ಆ ಕಾರಣಕ್ಕೆ ಇವರು ನನ್ನ ಬಿಡದೇನೆ ನೆನ್ನೆ ನೀವು ಬರಲೇಬೇಕು, ನಾನು ಇರ್ತೀನಿ, ನಾನು ಎಷ್ಟೊತ್ತಾದರೂ ನೀವು ಬರೋ ತನಕ ಇದ್ಬಿಟ್ಟು ನೀವು ಬಂದ ಮೇಲೆ ಉದ್ಘಾಟನೆ ಮಾಡೋಣ ಅಂತೇಳಿ ಆ ಉದ್ದೇಶ. ಈ ಒಂದು ಅವ್ರೇನು ಕಾಳಜಿ ಇದೆ ಆ ಕಾಳಜಿಯ ಸಂದೇಶ ಜನಸಾಮಾನ್ಯರಿಗೆ ಮುಟ್ಟಬೇಕು ಅನ್ನೋದು. ಅದು ಸಂತೋಷ ಅವರೇ ಬಂದು ನನ್ನನ್ನು ಕರೆಸಿ ಮಾಡಿದ್ದಾರೆ, ಅದು ಸಂತೋಷ ಇದೆ. ಅದೆಲ್ಲ ನೋಡ್ತಾ ಇದ್ದಾರೆ, ಸರಿ ಮಾಡ್ತಾ ಇದ್ದಾರೆ ಅವರು. ಈಗ ಸುಮಾರು ಯಾರ್ಯಾರು ಆ ಥರ ಮಾಡ್ತಾರೆ ಕ್ರಮ ತಗೋತಾ ಇದ್ದಾರೆ. ಇನ್ನು ಅವ್ರ ಗಮನಕ್ಕೆ ಬಂದರೆ ಡೆಫಿನೆಟ್ ಆಗಿ ಕ್ರಮ ತಗೊಳ್ತಾರೆ. ನಿಮಗೆ ಗೊತ್ತಿರೋ ಮಾಹಿತಿ ಖಚಿತವಾಗಿದ್ರೆ, ಕೊಡಿ ದಾಖಲಾತಿ ಇದ್ರೆ ಕ್ರಮ ತಗೊಳ್ಳೋಣ.